ಎಸ್, ಎಮ್ ಸೈಜು, ಎಸ್ ಸೈಜು, ಎಲ್ ಸೈಜು, ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು ಎಲ್ಲ ಇದೆ. ನನಗೆ ಆಹಾರದ ಅಲರ್ಜಿ ಆಗಿರೋದ್ರಿಂದ ಈ ಒಂದು ಟ್ಯಾಬ್ಲೆಟ್ನ ಮತ್ತು ಬಂತು ನೋಡಿ. ಪೂಜೆ ಮಾಡಿ ಎಸೆಯೋ ಭಾಗ್ಯಕ್ಕೆ ಯಾಕೆ ತರಬೇಕು ಬರುವ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಬ್ಬದ ಶಾಪಿಂಗ್ ಅಂತ ಹೋಗ್ತಾ ಇದ್ವಿ, ಸಿಟಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಅರಿ ನಾನು ಭೂವನು. ಹಾಗೆ ನಾನು ಅವಾಗ ತಾನೇ ಸ್ನಾನ ಮಾಡಿರೋದ್ರಿಂದ ಕೂದಲೇ ಒಣಗಿಲ್ಲ, ನಂದು ಟೈಮ್ ಆಗಿಬಿಡುತ್ತೆ ಅಂತ ಹೋಗ್ತಾ ಇದ್ದೆ. ಹೇರ್ ಡ್ರೈಯರ್ ಇದೆ ನನ್ನ ಹತ್ರ. ಅದೇನಂತಂದ್ರೆ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಅಂತಾರೆ. ಏನು ಏರಿಂದು ರೂಟ್ ಎಲ್ಲ ಹಾಳಾಗುತ್ತೆ, ಬುಡ ಎಲ್ಲ ಜಾಸ್ತಿ ಬರ್ನಾದಂಗೆ ಆಗುತ್ತೆ, ಅದನ್ನು ಯೂಸ್ ಮಾಡಬಾರ್ದು ಅಂತಾರೆ. ಹಂಗಾಗಿ ಅದನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ತಲೆನೋವು ಬಂದಂಗೆ ಆಗುತ್ತೆ ನನಗೆ. ಹಂಗಾಗಿ ಮುಂಚೆ ಎಲ್ಲ ಆದರೆ ನ್ಯಾಚುರಲಾಗಿ ಬಿಸಿಲಲ್ಲೇ ಹೊರಗಡೆ ಕುತ್ಕೊಂಡು ಒಣಗಿಸ್ತಿದ್ವಿ. ಇವಾಗೆಲ್ಲ ಎಲ್ಲಿ ಅದೆಲ್ಲ ಯಾರೂ ಮಾಡೋದೇ ಇಲ್ಲ, ಯಾರೂ ಅಲ್ಲ, ನಾನು ಸೇರಿಸ್ಕೊಂಡು ನಾನು ತುಂಬ ಕಮ್ಮಿ ಆ ಥರ ಎಲ್ಲ ಮಾಡೋದು. ಬಿಸಿಲಿಗೆ ತಲೆನ ಹಿಂಗೆ ಒದ್ರಕೊಂಡು ಕೂತ್ಕೊಳ್ಳೋದೆಲ್ಲ ಎಲ್ಲಿ ಮಾಡ್ತೀವಿ ಇವಾಗ. ಹಾಗೆಯೇ ಹೋದ್ವಿ ಶಾಪಿಂಗಿಗೆ. ನಾವು ಯಾವಾಗ್ಲೂ ಸ್ಮಾರ್ಟ್ ಬಜಾರ್ಗೆ ಹೋಗೋದು. ಅಲ್ಲಿ ಹೋಗಿ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಮುಂದೆ ಹೇಳ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ಇವಾಗ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಮ್ಯೂಸಿಕ್ ಜೊತೆಗೆ ಈ ಶಾಪಿಂಗಿಂದು ವಿಡಿಯೋ ಬರುತ್ತೆ. ನೆಕ್ಸ್ಟು ನಾನು ಮಾತಾಡಿದ್ದೀನಿ ಅದನ್ನು ಅಂದರೆ ಏನೇನು ತಂದಿದ್ದೀನಿ, ಏನು ಎಷ್ಟಾಯಿತು ಖರ್ಚು, ಹಬ್ಬದ್ದು ಶಾಪಿಂಗ್ದು, ಇನ್ನು ಏನೇನು ತರೋದಿತ್ತು ಅದೆಲ್ಲನೂ ಹೇಳಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಶಾಪಿಂಗ್ ಎಲ್ಲ ಮುಗೀತು, ಬಂದ್ವಿ ಇವಾಗ ಮನೆಗೆ. ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. 11 ಗಂಟೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಮಾಡಿಬಿಡೋಣ ಇದನ್ನು ಅಂತ ಶಾಪಿಂಗ್ ವಿಡಿಯೋನ. ಏನೇನು ತಂದ್ವಪ್ಪ ಅಂತ ಅಂದರೆ ಒಂದಷ್ಟು ಏನೇನೋ ತೊಗೊಂಡು ಬಂದ್ವಿ. ಲೈಟಾಗಿ ಹಂಗೆ ಹೇಳ್ತಾ ಹೋಗ್ತೀನಿ ಏನೇನು ತಂದ್ಬಿಟ್ವಿ ಅಂತ. ಹಬ್ಬಕ್ಕೆ ಅಂತ ಹಣ್ಣುಗಳು ತಗೊಬಂದೆ ನಾನು. ಎಲ್ಲ ಹಣ್ಣುಗಳು ಮಿಕ್ಸು, ಎಲ್ಲದೂ ಎರಡೆರಡು ಒಂದೊಂದು ಥರ, ಎಲ್ಲದೂ ಎರಡೆರಡು ಅನ್ನೋ ಥರ ತಗೊಂಡು ಬಂದೆ. ಆ್ಯಕ್ಚುಲಿ ಇದು ಬಾಳೆಹಣ್ಣು. ಇದೆಲ್ಲ ಏನಂತಂದರೆ ಇದು ಓಪನ್ ಮಾಡಿಟ್ಟದ ರೀ, ಪೇಪರಲ್ಲೇ ಇರಲಿ ಅಲ್ವಾ, ನಾಳೆ ತಗೊಂಡ್ರಾಗುತ್ತೆ ಎಲ್ಲನೂ. ನಾನು ದೇವ್ರ ಮುಂದಕ್ಕೆ ಹೆಂಗೆ ಹೇಳ್ತೀರ ಅಂತ ಅನ್ಕೊಂಡು. ಇದು ಬಾಳೆಹಣ್ಣು. ಬಾಳೆಹಣ್ಣು 1 kg ತಗೊಂಡು ಬಂದೆ. ಆ್ಯಕ್ಚುಲಿ ಇದು ಬಾಳೆಹಣ್ಣು ಇವಾಗಲ್ಲ, ಪೂಜೆಗಲ್ಲ, ಅದು ನಾಳೆ ಎಲ್ಲಿಗೋ ಹೋಗುತ್ತೆ. ಅದು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಂತೆ. ಇನ್ನು ಎಲ್ಲ ಹಣ್ಣುಗಳನ್ನೂ ಎರಡೆರಡು ತಂದಿದ್ದೀನಿ. ಸೇಬ್ 2, ಕಿತ್ತಳೆ ಹಣ್ಣು 2, ಪೂಜೆಗೆ ಸ್ವಲ್ಪ ಎಲ್ಲನೂ ಇಟ್ಟಕ್ಕೆ ಅಂತ. ಸ್ವಲ್ಪ ಈ ಸತಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡೋಣ ಅಂತ ಹೋದ್ವಿ. ಆದ್ರೂ ಎಲ್ಲ ನನಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನೋಡಿ, ಎಲ್ಲ ಎರಡೆರಡು ಹಣ್ಣುಗಳು, ಸೀಬೆಹಣ್ಣು ಆಗಿರ್ಬೋದು, ಸೇಬ್ ಆಗಿರ್ಬೋದು, ಆಮೇಲೆ ದ್ರಾಕ್ಷಿ ಸ್ವಲ್ಪ, ಆಮೇಲೆ ಅನಾನಸ್ ನೋಡೋಣ ಅಂತ ಅಂದ್ಕೊಂಡೆ ನಾನು. ಇದು ಆ್ಯಪಲ್ಲು. ಏನಂದರೆ ಅನಾನಸ್ ಏನು ಗೊತ್ತಾ, ಹಸಿರು ಕಾಯಿ, ಅದೇನು ಸುಮ್ಮನೆ ತಂದಿಟ್ಟು ಪೂಜೆ ಮಾಡಿ ಎಸಿಬೇಕು ಅಷ್ಟೇ, ತಿನ್ನಂಗಿಲ್ಲ, ಏನೂ ಇಲ್ಲ. ಅದಕ್ಕೆ ತರಲಿಲ್ಲ ನಾನು ಅನಾನಸ್ ಈ ಸರಿಯ. ಲಾಸ್ಟ್ ಟೈಮ್ ತಂದಿದ್ದೆ, ಅದು ತಂದಿಟ್ಟು ಹಂಗೆ ಎಷ್ಟೇ. ಹಂಗೆ ಅದಕ್ಕೆ ಪೂಜೆ ಮಾಡಿ ಎಸೆಯೋ ಭಾಗ್ಯಕ್ಕೆ ಯಾಕೆ ತರಬೇಕು ಅಂತ ಸುಮ್ಮನಾದೆ. ಇದೆಲ್ಲ ಹಣ್ಣುಗಳೆಲ್ಲ ಎರಡೆರಡು ಕಿತ್ತಳೆ ಹಣ್ಣು ಅನಿಸುತ್ತೆ, ಮತ್ತು ಕಿತ್ತಳೆ ಹಣ್ಣು ಏನೋ ಇರಬೇಕು, ಎಲ್ಲ ತೊಗೊಂಡು ಬಂದೆ. ಅಲ್ಲಿ ಇದಿರಲಿಲ್ಲ, ಸೀಬೆಹಣ್ಣಲ್ಲ ಇದು ಸೀಬೆಹಣ್ಣು. ಓಕೆ, ದಾಳಿಂಬೆ ಹಣ್ಣು ಇರಲಿಲ್ಲ, ಹಂಗಾಗಿ ದಾಳಿಂಬೆ ಹಣ್ಣು ಒಂದು ಮಾತ್ರ ಮಾರ್ಕೆಟ್ ಒಳಗಡೆ ಹೋಗಿ ತಗೊಂಡು ಬಂದೆ. ದಾಳಿಂಬೆ ಹಣ್ಣು ನಾಳೆನೂ ಕೂಡ ಹೋಗಬೇಕು ಮಾರ್ಕೆಟಿಗೆ. ಏನಂತಂದರೆ ಫ್ಲವರ್ ಎಲ್ಲ ತಂದಿಲ್ಲ ಇನ್ನೂ. ನಾನು ಫ್ಲವರ್ ತರಕೋಬೇಕು. ಇದು ಯಾವುದೋ ಹೊಸ ಫ್ರೂಟ್ ಅಂತೆ, ನನ್ನ ಮಗ ತಗೊಂಡು ಬಂದ. ಆಲ್ರೆಡಿ 2 ತಗೊಂಡ ಇದರಲ್ಲಿ. ಇವತ್ತಿಂದು ಹಿಂಗಂತೆ. ಹಂಗೆ ಏನು ಮಾಡ್ತೀರಿ ಹೇಳಿ, ಹೊಸ್ತಾಗಿದೆ ಅಮ್ಮ, ಇದೇನೋ ನೋಡೋ ಟೇಸ್ಟ್ ಮಾಡಬೇಕು ಅಂತ ಇದ್ದೆ. ಇದು ಯಾವ ಥರ ಫ್ರೂಟು, ಯಾರಾದರೂ ತಿಂದಿದ್ರೆ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ನನಗಿದು ಹೆಸರು ಓದೋಕ್ಕೂ ಗೊತ್ತಾಯ್ತಲ್ಲ. ಏನಂತ ಐತೆ? ಪ್ಲಮ್ ಅಂತ ಐತೆ. ಪ್ಲಮ್ ಇದೇನೋ ಫ್ರೂಟ್ ಒಟ್ಟಿಗೆ ಇದೊಂದು ತಂದಿದ್ದಾನೆ. ಫ್ರೂಟ್ಗಳಿಂದೆಲ್ಲ ಇನ್ನು ಎರಡೆರಡು ಏನೇನು ಇದೆ, ಒಟ್ಟಿಗೆಲ್ಲ ಎರಡೆರಡು ತಂದಿದ್ದೀನಿ. ಪೂಜೆಗೆ ಇರ್ತೀನಲ್ವ, ಆವಾಗ ಗೊತ್ತಾಗುತ್ತೆ. ಇದೆರಡೆರಡು ತಾರಿ.
ಹತ್ರ ಎಲ್ಲ ರೇಟ್ ಜಾಸ್ತಿ ಇದೆ. ಇವಾಗ ಹಬ್ಬ ಮಾಡೋದು ಕಷ್ಟ ಅನ್ನೋ ಥರ ಆಗೋಗುತ್ತೆ. ಮರದ ಆ್ಯಪಲ್ಲು. ಅದು ಬಿಟ್ರೆ ಪೂಜೆ ಸಾಮಾನು ಸ್ವಲ್ಪ ತಂದಿದ್ದೀನಿ. ಅಂದರೆ ಗೆಜ್ಜೆ ವಸ್ತ್ರ, ಆಮೇಲೆ ಕರ್ಪೂರ, ಆಮೇಲೆ ರಂಗೋಲಿ ತೊಗೊಂಡು ಬಂದಿದ್ದೀನಿ. ಅಷ್ಟು ಕೊಂಬು ಹಸಿ ನೂಲು ತಂದಿದ್ದೀನಿ. ಹಸಿ ನೂಲು ಮನೇಲೇ ಇತ್ತು ಮುಂಚೆ. ಅಯ್ಯೋ ನನ್ನ ಮಗ ಏನು ಬಿಡಲ್ಲ, ಹೇಳಿದ್ದೀನಲ್ಲ ನಾನು ಮುಂಚೆನೇ ಅವನಿಗೆ. ಏನು ಸಿಕ್ಕಿದ್ರು ನಾನು ಎಲ್ಲ ಬರೀ ಆಟಾಡೋದಕ್ಕೆ ಅಂತಲೇ ಯೂಸ್ ಮಾಡ್ತಾನೆ. ಅಲ್ಲಿ ಇಲ್ಲಿ ಎಲ್ಲ ಬಿದ್ದು ಬೀಳ್ತಿ ಎಲ್ಲ ಎಸ್ತಾಡಿರ್ತಾನೆ. ಇನ್ನೊಂದು ಸ್ವಲ್ಪ ಇತ್ತು, ಅದು ಇನ್ನೇನು ಪೂಜೆಗೆ ಯೂಸ್ ಮಾಡೋದು ಅಂತ ತರಲಿಲ್ಲ ನಾನು. ಆ್ಯಕ್ಚುಲಿ ಒಂದು ಪ್ಯಾಕೆಟ್ ರಂಗೋಲಿ ಪುಡಿ ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಪ್ಯಾಕೆಟ್ ಇತ್ತೀಚೆಗೆ ಹೊಡೆದಾಕೊಂಡಿದ್ದೆ. ಹಾಗಾಗಿ ಬಣ್ಣ ಎಲ್ಲ ಹಾಕೋಣ ಅಂತ ಹೇಳ್ತಾ ಇದ್ದೆ ನನ್ನ ಮಗ. ಅಯ್ಯೋ ಬಣ್ಣನೂ ಬೇಡ ಏನು ಬೇಡ, ಸುಮ್ಮನಿರಪ್ಪ, ರಂಪಾಟ ಮಾಡ್ತಾನೆ, ರಂಗೋಲಿ ಹಾಕ್ತೀನಿ ಅಂತ ಕುತ್ಕೊಬಿಡ್ತಾನೆ. ಅದಕ್ಕೆ ಹಂಗಾಗಿ ಬೇಡ ಅಂತ ಅಂದ್ಕೊಂಡು ಒಂದು ಪ್ಯಾಕೆಟ್ ಇದನ್ನ ಒಳಗೆ ಹಾಕ್ತೀರಾ ನೋಡಿ. ಇದು ಬೇರೆ ಇಟ್ಬಿಡಿ. ನೆಟ್ಬಿಟ್ರೆ ಇದು ದ್ರಾಕ್ಷಿ ರೀ. ಇದೊಂದು ಸೇಫಾಗಿ ಇಟ್ಟಿರಿ, ಮಿಸ್ ಆಗಿ ನರ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ದ್ರಾಕ್ಷಿ ಇದು. ಅದಾದಮೇಲೆ ಫ್ರೆಂಡ್ಸ್ ಇನ್ನೇನು ತಂದೆ ಅಂದರೆ ಇದು ಬಾಕ್ಸ್ ಲಾಸ್ಟ್ ನಮ್ಮನೆಯವ್ರು ವೀಡಿಯೋಗೇನೆ ಹಿಡಿತಿದ್ದಾರಪ್ಪ. ಅದು ಚೆನ್ನಾಗಿರುತ್ತೆ ದ್ರಾಕ್ಷಿ. ಏನು ಗೊತ್ತಾ, ನಾವು ಪೂಜೆಗೆ ಅಂತ ದ್ರಾಕ್ಷಿ ತಂದಿರ್ತೀವಿ. ಕೆಲವು ಟೈಮು ಅದು ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ, ಹುಳಿ ಇರುತ್ತೆ. ಬಟ್ ಈ ಥರದ ದ್ರಾಕ್ಷಿ ಸಿಕ್ಕಿದ್ರೆ ಒಂದು 1/4 kg ಆದರೂ ಪರವಾಗಿಲ್ಲ, ಕಮ್ಮಿ ಎಣ್ಣೆ ಆದ್ರೂ ಪರವಾಗಿಲ್ಲ, ಈ ಥರ ತರಬೇಕು. ತುಂಬಾ ಟೇಸ್ಟ್ ಇರುತ್ತೆ ಇದು. ಎಷ್ಟು ರೀ? 250 kg. ಕೆಜಿ 250 ಅಲ್ಲ, ತಗೊಂಡು ಬನ್ನಿ ಇಲ್ಲಿ. ಇವಾಗ ಎಷ್ಟಾಗಿದ್ದಾರೆ? 290 kg. ಹೌದಾ? 289. 290 ಒಟ್ಟಿಗೆ ಸಕ್ಕ ಸ್ವೀಟ್ ಇರುತ್ತೆ ನಿಜವಾಗ್ಲೂ. ನನಗೆ ಯಾಕೆ ಇದು ಇಷ್ಟ ಆಗುತ್ತೆ ಅಂತ ಅಂದರೆ, ನಂಗೆ ಒಂದು ಟೈಮ್ ತುಂಬ ಹುಷಾರಿರಲಿಲ್ಲ, ಜ್ವರ ಏನು ಸೇರ್ತಾ ಇರಲಿಲ್ಲ ನನಗೆ. ಆಸ್ಪತ್ರೆಗೆ ಇದು ಹಾಕಿಟ್ಬಿಡಿ, ಆಸ್ಪತ್ರೆಗೆ ಅದು ಉದುರುತ್ತೆ. ಆಸ್ಪತ್ರೆಯಿಂದ ಕರ್ಕೊಂಡು ಹೋಗುವಾಗ ನನಗೆ ಹಂಗಂತ ಅಂದರು. ಹಣ್ಣಿನ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಕೇಳಿದ್ರು ಏನಾರು ಬೇಕಾ ಅಂತ. ಆಮೇಲೆ ಆಗ ನನಗೆ ಏನು ತಿನ್ನೋಕ್ಕೂ ಇಷ್ಟ ಆಗ್ತಿರಲಿಲ್ಲ, ಸೇಬ್ ತಿನ್ನೋಕ್ಕೂ ಇಷ್ಟ ಆಗ್ತಿರಲಿಲ್ಲ, ಏನಿಲ್ಲ. ಆಮೇಲೆ ಮತ್ತೆ ಸಿಹಿ ದ್ರಾಕ್ಷಿ ಹಣ್ಣಿದ್ರೆ ಚೆನ್ನಾಗದು ಕಂಡ್ರೆ. ಸ್ವಲ್ಪ ಜ್ವರ ಇದ್ದಾಗೆಲ್ಲ ಬಾಯೆಲ್ಲ ಒಣಗುತ್ತಲ್ವ, ಸುಸ್ತಾಗ್ತಾ ಇರುತ್ತಲ್ಲ. ಆ ಟೈಮಲ್ಲಿ ಇದು ಫಸ್ಟ್ ಟೈಮು ನಾನು ಟೇಸ್ಟ್ ಮಾಡಿದ್ದು. ಇದು ಆಸ್ಟ್ರೇಲಿಯಾದಂತೆ ಇದು ಗ್ರೇಪ್ಸು. ಹಾಗಾಗಿ ಅವರು ಇದು ಆಸ್ಟ್ರೇಲಿಯಾದ ಮೇಡಮ್ ಚೆನ್ನಾಗಿರುತ್ತೆ ತಿನ್ನಿ, ಸ್ವಲ್ಪ ಹುಷಾರಿಲ್ಲ ಅಂದ್ರಲ್ಲ, ಸಖತ್ ಎನರ್ಜೆಟಿಕ್ಕು ಮಾತ್ರ ತಿನ್ನಿ ಅಂತ ಅಂದರು. ದೇವ್ರಾಣಗಳು ನನಗೆ ಎಷ್ಟು ಸುಸ್ತಾಗ್ತಿತ್ತು ಅಂದರೆ ಒಂದು 1/4 kg ತಗೊಂಡು ಹಂಗೆ ಖಾರ ತಿನ್ಕೊಂಡು ಬಂದೆ ಊರಿಗೆ. ಬರೋವಷ್ಟರೊಳಗೆ ಒಂದು ಸ್ವಲ್ಪ ನನಗೆ ಮುಂಚೆ ಇದ್ದಿದ್ದು ಸುಸ್ತಿಗೂ ಕೊನೆಗೂ ಸಖತ್ತು ಚೇಂಜ್ ಆಗಿತ್ತು ಮಾತ್ರ. ಆವಾಗಲಿಂದ ಈ ಗ್ರೇಪ್ಸು ನನಗೆ ಸಖತ್ ಇಷ್ಟ ಆಗುತ್ತೆ. ಎಲ್ಲ ಯಾವಾಗಲಾರು ಅಪ್ರೂಪ್ತಂಗೆ ತಗೋತಾ ಇರ್ತೀನಿ. ಏನು ಬೇಕಾದಾಗೆಲ್ಲ ತರ್ತೀವಿ ಅಂತಲ್ಲ, ಯಾವಾಗಲಾದ್ರೂ ಹಿಂಗೆ ಏನಾದ್ರೂ ಹಬ್ಬದ ಟೈಮಲ್ಲೆಲ್ಲ ತರೋದಕ್ಕೆ ಚೆನ್ನಾಗಿರುತ್ತೆ. ಆ ಹುಳಿ ಇರೋದು ತಂದ್ಬಿಟ್ಟು ಪೂಜೆ ಮಾಡಿ ತಿನ್ನೋಕ್ಕೂ ಆಗಲ್ಲ, ಎಷ್ಟೊಂದು ಟೈಮಿಗೆ ಹಂಗೆ ಅನಿಸುತ್ತೆ, ಎಸ್ಬಿಡ್ತೀವಿ ನಾವು. ಅದ್ರ ಬದಲು ಈ ಥರ ತೊಗೊಂಡ್ಬಂದ್ರೆ ತಿನ್ಬೋದು ಆರಾಮಾಗಿ. ಇನ್ನು ಅದ್ಬಿಟ್ರೆ ಈ ಥರದ್ದು ಬಾಕ್ಸ್ಗಳು ತೊಗೊಂಡು ಬಂದೆ, ಪ್ಲಾಸ್ಟಿಕ್ಕಿಂದು. ಇದೇನೇನಾದ್ರು ವೆಜಿಟೇಬಲ್ಸ್ ಅದೆಲ್ಲ ಕಟ್ ಮಾಡಿ ಫ್ರಿಜ್ಜಿಗೆ ಇಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಅವಶ್ಯಕತೆ ಇತ್ತು. ನಾವು ಕ್ಯಾಂಟೀನ್ ಮಾಡೋದ್ರಿಂದ ಸ್ವಲ್ಪ ಅದು ಇದು ಮಸಾಲೆಗಳೆಲ್ಲ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇದು ಫ್ರಿಜ್ಜಿಗೆ ಇಡೋದಕ್ಕೆ ಅಂತ 2 ತೊಗೊಂಡು ಬಂದೆ. ಇದು ಒಂದಕ್ಕೇ ಅದು 3 ಸೇರಿಸಿ 199, ಬರೀ 99, 99 ರೂಪಾಯಿ ಒಂದಕ್ಕೆ. ಹಂಗಾಗಿ ಒಂದು 2 ಸೆಟ್ ತೊಗೊಂಡು ಬಂದೆ. ಅವತ್ತೊಂದು ಸೆಟ್ ತೊಗೊಂಡು ಬಂದಿದ್ದೆ, ಇದೊಂದು ಸೆಟ್ ತೊಗೊಂಡು ಬಂದೆ. ಅದು ಬಿಟ್ಟರೆ ವಿಳೆದೆಲೆ ಸ್ವಲ್ಪ ಪೂಜೆಗೆ, ಹಾಗೇನೆ ನಾಳೆ ಇನ್ನೊಬ್ರಿಗೆ ತೊಗೊಂಡೋಗ್ಬೇಕು ಒಂದು ಸ್ವಲ್ಪ, ಅಲ್ಲಿಗೆ ಒಂದು ಸ್ವಲ್ಪ ನಮ್ಮನೆ ಪೂಜೆಗೆ ಒಂದು ಸ್ವಲ್ಪ ಅಂತ ಒಂದು ಕಟ್ಟ ತೊಗೊಂಡು ಬಂದಿದ್ದೀನಿ. ಇನ್ನು ಅದು ಬಿಟ್ಟರೆ ಪೂಜೆ ಸಾಮಾನಿಗಿಂತ ಜಾಸ್ತಿ ಅನಿಸಿದ್ದು ಬಟ್ಟೆ ತಗೊಬಿಟ್ವಿ. ಬಟ್ಟೆ ತಗೊಳ್ಳೋ ಪ್ಲ್ಯಾನ್ ಏನು ಇರಲಿಲ್ಲ. ಮತ್ತು ಭುವನ್ಗೆ ಒಂದು ಪ್ಯಾಂಟ್ ತೊಗೊಂಡ್ವಿ. ಇದು ಏನೋ ಅದೇ ಆಸೆ ಮಾಡಿ ತೊಗೊಳ್ತು, ಹಂಗಾಗತ್ತಾಗಿ ತೊಗೊಳ್ಳಿ ಅಂತ ಸುಮ್ಮನೆ ಆದ್ವಿ. ತುಂಬ ಚೆನ್ನಾಗಿದೆ ಮಾತ್ರ ಪ್ಯಾಂಟ್. ಇದು ಪ್ಯಾಂಟಿಗೇನೇ ಎಷ್ಟು ಇದು ಅಂದರೆ 1000ನೇ ಆಯ್ತೇನಲ್ವಾ ರೀ? ಅಷ್ಟೇ ಹಾಕಿದ್ರಲ್ವ? ಡಿಸ್ಕೌಂಟ್ ಏನು ಮಾಡಲಿಲ್ವಾ ರೀ? ಅದು 2000 ಅಂತೆ, 1000 ಆಫರ್ ಅವ್ರು ಹಾಕಿರ್ತಾರೆ. 2000 ಅಲ್ಲ, 1299 ರೂಪಾಯಿಂದು 999ಗೆ ಅಂದರೆ 1000 ಅಂತೆ. ಇನ್ನು ತಗೊಂಡು ಬಂದ್ಬಿಟ್ಟೈತಿ, ಏನು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮನೆಯವ್ರ ಹತ್ತಾಗ ಇರ್ಲಿ ಬಿಡು ಅಂತ ಅಂತಾರೆ. ಇನ್ನು ನಾನು ಬೇರೆ ತಗೊಂಡಲ್ಲ, ಹಂಗಾಗತ್ತೆ ಸುಮ್ಮನೆ ಅದೇ ಇರಲಿ ತೆಗಿ ಅಂತ ತಗೊಂಡ್ವಿ. ಇನ್ನು ಒಂದು ಹುಡುಗಿ ಆಗಿದ್ರೆ ಫ್ರಾಕಿಗೆ ಕೊಡಿಸ್ತಾರಲಿಲ್ಲ, ಹುಡುಗಿ ಫ್ರಾಕಿಗೇನು ಕಮ್ಮಿ ಬೀಳುತ್ತಾ ರೀ? ಇನ್ನು ಅದ್ಬಿಟ್ರೆ ಫ್ರೆಂಡ್ಸ್ ಒಂದು ಮನೆ ಹತ್ರ ಹಾಕೊಳ್ಳೋದಿದ್ದು. ನನಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ಲ ಈ ಥರ ಟಾಪು ಎಷ್ಟಾಗುತ್ತೆ ನನಗೆ ಅಂತ. ಇದೊಂದು ತಗೊಂಡೈತಿ, ಎಲ್ ಸೈಜಿಂದು ತಗೊಂಡಿದ್ದೀನಿ, ನೋಡಬೇಕು ಹೆಂಗಾಗುತ್ತೆ ಫಿಟ್ಟಿಂಗು ಅಂತ. ಆಮೇಲೆ ಟಾಪ್ ಇದಕ್ಕೆ ಪ್ಯಾಂಟು ಯಾವ್ದಾದ್ರು ಮನೇಲಿ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಇದೊಂದು ತಗೊಂಡಿದ್ದೀನಿ ಟಾಪು. ಆಮೇಲೆ ಇವು ಡ್ರೆಸ್ಸಿಂದು ಬರೀ ಟಾಪ್ಗಳು ತುಂಬ ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಸಖತ್ ಚೆನ್ನಾಗಿದೆ. ಎಷ್ಟು 299 ಬರೀ 300 ರೂಪಾಯಿ. ತುಂಬ ಚೆನ್ನಾಗಿದೆ. ನಾವೇನಾದ್ರು ಒಂದು ಡ್ರೆಸ್ನ ಸ್ಟಿಚ್ ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ದುಡ್ಡು ಕೊಡಬೇಕು. ಸಖತ್ ಚೆನ್ನಾಗಿದೆ ಫ್ರೆಂಡ್ಸ್. ಟಾಪ್ಗಳು ಬರೀ 300 ರೂಪಾಯಿ ಟಾಪ್ಗಳು. ಎಸ್ ಎಮ್ ಸೈಜು
ಎಸ್ ಸೈಜು, ಎಲ್ ಸೈಜು, XL, XXL ಎಲ್ಲ ಇದ್ವು. ನಂಗೆ ಸಖತ್ ಇಷ್ಟ ಆಯಿತು. ಹಾಗಾಗಿ ಒಂದು ಸ್ವಲ್ಪ ತಗೊಂಡೆ. ಇದೊಂದು ಕಲರು. ಇದಕ್ಕೇನು ಗೊತ್ತಾ, ಇದು ಜಗ್ಗಿನ್ಸ್ ಬರುತ್ತಲ್ಲ, ಜೀನ್ಸ್ ಆ ಥರದ್ದೆಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಂಗಾಗಿ ಅದೊಂದು ತೊಗೊಂಡೆ. ಇದೊಂದು ಯೆಲ್ಲೋ ಕಲರ್ ಒಂದು ಇದು ತೊಗೊಂಡೆ ನೋಡಿ. ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದೊಂದು ತೊಗೊಂಡೆ. ನಾನು XL ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಫ್ರೀ ಸೈಜೇ ಇಷ್ಟ ನನಗೆ. ಯಾವಾಗಲೂ ಬಟ್ಟೆಗಳು ಒಂದು ಸ್ವಲ್ಪ ಉಸಿರಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಎರಡೇನ ತಂದಿದ್ದು ನಾನು, ಎರಡೇನ ಟಾಪ್ ತೊಗೊಂಡಿದ್ದೆ. ಹೌದಾ? ಲಾಸ್ಟ್ ಫೈನಲ್ಲು ಇದೇನು ಗೊತ್ತಾ, ಗೆಸ್ ಮಾಡಿ ನೋಡೋಣ. ಇದು ಏನಂತ ಗೆಸ್ ಮಾಡೋದು ಬೇಡ ಬಿಡಿ ಅಂತ ಹೇಳ್ಬಿಡ್ತೀನಿ. ನೈಟಿ ಇದು ಆ್ಯಕ್ಚುಲಿ ಏನಂದರೆ ನನಗೆ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಂತ ಗೊತ್ತಾಗಲಿಲ್ಲ. ನಾನು ಇದು ನೋಡ್ಬಿಟ್ಟು ಇಷ್ಟ ಆಯಿತು ನನಗೆ. ಹಂಗಾಗಿ ನೋಡ್ಬಿಟ್ಟು ಇದ್ರಲ್ಲಿ ಸೈಜ್ ಇದ್ರೆ ನೋಡಿ ಯಾರಿ ಚೆನ್ನಾಗೈತೆ ಅದು ತಕ್ಕೊಟ್ಟು. ನಂಗೆ ಎಟಕ್ತಾ ಇರಲಿಲ್ಲ, ಹಿಂಗೆ ಹ್ಯಾಂಗರ್ ಹಾಕಿ ನೇತಾಕಿರ್ತಾರಲ್ವ ಉದ್ದುದ್ದಕ್ಕೆ, ತಕ್ಕೊಡಿ ಅಂತ ಅಂದೆ. ಹಿಂಗೆಲ್ಲ ಹಿಡಿದು ನೋಡ್ಬಿಟ್ಟು ಸಖತ್ ಚೆನ್ನಾಗೈತೆ ಸೈಜು ಅಂತಂದು ಕೊನೆಗೆ ರೇಟ್ ನೋಡ್ತೀನಿ. ₹900. ಬೇಡ ಅಂದ್ರೆ ಕೇಳಲಿಲ್ಲ ನಾನು. ಏನು ಮಾಡಲಿ, ಇನ್ನೆಷ್ಟು ದಿವಸ ನಾನು ಕೂಲಿ ಮಾಡಬೇಕು? ಅವ ಏನು ಕ್ಯಾಂಟೀನಲ್ಲಿ ನಾನಿನ್ನು ನಮ್ಮ ಮನೆಯವ್ರ ಕ್ಯಾಂಟೀನಲ್ಲಿ ನಾನಿನ್ನು ಕೂಲಿ ಮಾಡಬೇಕು? ₹900 ಕೊಟ್ಟು ನೈಟಿ ತಗೊಟ್ಬಿಟ್ಟವ್ರೆ. ನನ್ನ ನಿನ್ನ ಜೀತಕ್ಕೆ ಇಟ್ಕೊಬಿಡ್ತಾರೆ. ಆ್ಯಕ್ಚುಲಿ ಒಂದು ಏರ್ ಬ್ಯಾಂಡ್ ಬೇರೆ ಕೊಟ್ಟಿದ್ದಾರೆ ನನ್ನ ಜುಟ್ಟಿಗೆ ಹಾಕೊಳ್ಳಿ ಅಂತ. ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ನೈಟಿ. ನಂಗೆ ಸಖತ್ ಇಷ್ಟ ಆಯಿತು. ಎದುರುಗಡೆ ನೋಡುವಾಗ ತುಂಬ ಒಂಥರ ಮೈಲ್ಡ್ ಲುಕ್ಕು, ಸಖತ್ ಚೆನ್ನಾಗಿದೆ, ಇಷ್ಟ ಆಯಿತು. ಹಂಗಾಗಿ ತಗೊಂಡೆ. ಬಟ್ ತಗೊಳ್ಳುವಾಗ ನಾನು ಕೊನೆಗೆ ರೇಟ್ ನೋಡಿ ಬೇಡ ಅಂತ ಅಂದೆ. ಎಷ್ಟಿದ್ರು ಕೇಳಲಿಲ್ಲ ನೋಡಿ. ಇದು ಟಾಪ್ಗಳೆಲ್ಲ ₹300. ಇನ್ನೂ 3 ಬರುತ್ತೆ, ತಗೊಳ್ತೀನಿ. ಟಾಪ್ಗಳನ್ನ ಬೇಕಾದ್ರೆ ಇನ್ನೂ 3 ಟಾಪ್ ತಗೋತೀನಿ. ಇದು ಬೇಡ ಅಂತ ಅಂದೆ. ಬೇಡ ಇಷ್ಟಪಟ್ಟಿದ್ಯಾ, ತಗ ಅಂತ ಹಿಂಸೆ ಮಾಡಿದ್ರು. ಹಂಗಾಗಿ ತಗೊಂಡೆ. ಹಾಗಾಗಿ ಹಬ್ಬದಲ್ಲಿ ಶಾಪಿಂಗಲ್ಲಿ ಬಟ್ಟೆಗಳದೆ ಸ್ವಲ್ಪ ಎಲ್ಲ ದುಡ್ಡು ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಇದ್ರ ಬಟ್ಟೆ ಮಾತ್ರ ಸಖತ್ತು ಸಾಫ್ಟಾಗಿದೆ ಮಾತ್ರ. ಒಂದು ಈ ನೈಟಿ ಕಲರನ್ನೇ ಒಂದು ರಿಬ್ಬನ್ ಬೇರೆ ಕೊಟ್ಟಿದ್ದಾರೆ ಜುಟ್ಟಿಗೆ ಹಾಕೊಳ್ಳೋದು. ಇನ್ನು ಅದು ಬಿಟ್ಟರೆ ಅರೆ ಇದೆಲ್ಲ ಎಲ್ಲ ಐಟಮ್ಸ್ ಇದೊಂದು ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ. ₹9 ಈ ಬ್ಯಾಗು. ನಾವು ಲಾಸ್ಟ್ ಟೈಮ್ ಒಂದ್ಸತಿ ಇತ್ತು ಈ ಥರದ ಬ್ಯಾಗು. ನಾವು ಮೋನನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗುವಲ್ಲ, ಆವಾಗ ಯೂಸ್ ಮಾಡ್ತಿದ್ವಿ. ಒದ್ದೆ ಬಟ್ಟೆನ ಹಾಕೊಂಡು ಬರೋದಕ್ಕೆ ಅಂತ, ಚೆನ್ನಾಗಿದೆ ಇಟ್ಕೊಂಡು ಬರೋದಕ್ಕೆ ಅಂತ. ಅದು ಬಿಟ್ಟರೆ ಇನ್ನು ದಿನಸಿ ಐಟಮ್ ಎಲ್ಲ ಏನೂ ತರಲಿಲ್ಲ ಜಾಸ್ತಿ. ಆಯಲ್ ತಗೊಂಡು ಬಂದೆ ಒಂದು 3 ಪ್ಯಾಕೆಟು. ನಾನು ಸಫೋಲಾ ಯೂಸ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಅದು ಬಿಟ್ಟರೆ ಇದು ದ್ರಾಕ್ಷಿ ತಗೊಂಡು ಬಂದರು. ಇನ್ನಿದೊಂದು ಗುಡ್ ಲೈಫಿಂದು. ಅರೆ ನಾವಿಲ್ಲಿ ಬ್ಯಾಡ್ಗೆ ಮೆಣಸಿಕಾಯಿ ಪುಡಿ ಅಂತ ಏನು ನೋಡಲಿಲ್ಲ, ಸುಮ್ಮನೆ ತಂದ್ವಲ್ಲಿ. ಮೈಲ್ಡ್ ಚಿಲ್ಲಿ ಪೌಡರ್ ಅಂತ ಬರ್ತೈತೆ. ನೀನೇ ತಗೊಂಡಾಗಿಂದಲ್ಲ ವಿಡಿಯೋ ಮಾಡ್ಕೊಂಡು 4 ಸಲ ವಿಡಿಯೋ ಮಾಡ್ತಿದ್ದೆ. ಅದನ್ನೇ ಮೈಲ್ಡ್ ಅಂತ ಬರ್ತೈತಪ್ಪ. ಖಾರ ಪುಡಿನೇ ತಂದ ಮತ್ತೆ ನಾನು. ವೇಸ್ಟ್ ಅದು. ಅಲ್ಲೇ 3-4 ಪ್ಯಾಕೆಟ್ ಇದ್ದು. ನಾನು ಬ್ಯಾಡ್ಗೆ ಮೆಣಸಿಕಾಯಿ ಪುಡಿ ತರಕ್ಕೆ ಹೋಗಿದ್ದೆ. ಬಿಡಿ, ನಮ್ಮ ತಪ್ಪಿದ್ದಾಗ ಜಾಸ್ತಿ ಮಾತಾಡಕ್ಕೆ ಹೋಗ್ಬಾರ್ದು. ಅವ್ರು ತಂದ್ರೆ ಬೇಕಾದ್ರೆ ಜೋರು ಮಾಡೋಣ. ಬ್ಯಾಡಿ ತಗೊಂಡು ವಿಡಿಯೋ ಬೇರೆ ಮಾಡ್ತಿದ್ದೆ. ಈಗ ಹಿಂದೆ ಸುಮ್ಮನೆ ಬಿಟ್ಟಿದ್ವಾ, ವಾಪಸ್ ಕಳಿಸ್ತಿದ್ದೆ ಇವಾಗ ಮಾಲಿಗೆ. ಹಾಗೆ ಸಕ್ಕರೆ ತಗೊಂಡು ಬಂದೆ. ಸಕ್ಕರೆ ಸಖತ್ ಬಳಸ್ತೀವಿ ನಮ್ಮ ಮನೆಯಲ್ಲಿ. ಹಾಗಾಗಿ ಅಡಿಗೆ ಕಾಫಿಗೆಲ್ಲ ಗೊತ್ತಲ್ಲ, ಯಾವಾಗಲೂ ಕಾಫಿ ಇಡ್ತಾ ಇರ್ತೀನಿ ನಾನು, ನೋಡಿದ್ದೀರಾ. ಸಕ್ಕರೆ ತಗೊಂಡು ಬಂದೆ. ಇದೊಂದು ಪ್ಯಾಕೆಟ್ ಒಂದು 3 kg ತಗೊಂಡು ಬಂದ್ವಿ ಸಕ್ಕರೆನ. ಅದು ಬಿಟ್ಟರೆ ಇನ್ನು ಓರಿಯೋ ಬಿಸ್ಕೆಟ್ ತಗೊಂಡವನೇ ನನ್ನ ಮಗ. ಏನಂದರೆ ಮಾಲಿಗೆ ಹೋದಾಗೆಲ್ಲ ಯಾಮಾರಿಸ್ಬಿಡ್ತವೆ ಜನಗಳು, ಎದುರುಗಡೆ ಎಲ್ಲ ಇಟ್ಕೊಬಿಡೋದು. ನಾನು ತಗೊಂಡಿದ್ದೀನಿ ಇನ್ನು ಕಿತ್ತಿಟ್ಟಂಗೂ ಇರಲ್ಲ, ಆಮೇಲೆ ಅಲ್ಲಿ 4 ಬಡಿಯಂಗೂ ಇರಲ್ಲ. ಏನು ಮಾಡೋದು, ಎಂಥ ಅಡ್ವಾಂಟೇಜ್ ತಗೋತವೆ ಅಂದರೆ ಮಕ್ಕಳು ಒಂದೊಂದ್ಸರಿಯ. ಎಷ್ಟು ತಗೊಂಡವನೇ? 3 6 6 ಓರಿಯೋ ಬಿಸ್ಕೆಟ್ ತಗೊಂಡು ಇಟ್ಕೊಂಡು ಇವಿಷ್ಟು ತಗೊಂಡಿದ್ದೀನಿ ಅಂತಾನೆ. ಸುತ್ತ ಜನ ಅವರೇ ಇಡು ಅಂತ 4-5 ಸತಿ ಹೇಳಿದ್ರು ಕೇಳಲ್ಲ. ಏನು ಮಾಡೋಣ ಹೇಳಿ. ತಗೊಂಡು ಬಂದೆ ಆಯ್ತಾಗಿ. ಒಂದೊಂದು ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸೋರಾಗುತ್ತೆ ಅಂತ. ಇನ್ನು ಅದು ಬಿಟ್ಟರೆ ಇದೇನದು, ಇದು ಪಾಯಸ ಮಾಡೋಕ್ಕೆ. ಇದು ಸಾಬುದಾನ ಸಬ್ಬಕ್ಕಿ ತಗೊಬಂದಿದ್ದೀನಿ. ನಂಗೆ ಸಬ್ಬಕ್ಕಿ ಪಾಯಸ ಅಂದರೆ ನಂಗೆ ಸಖತ್ ಇಷ್ಟ. ಪಂಚಪ್ರಾಣ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ಅರ್ಧ kg ತಗೊಬಂದಿದ್ದೀನಿ. 800 ಗ್ರಾಮ್ ಐತೆ. ಹಂಗೆ 1 kg ಹತ್ತತ್ರೇ. ಫೈನಲಿ ಫ್ರೆಂಡ್ಸ್, ಇದೆಲ್ಲದ್ರ ಜೊತೆಗೆ ಹಂಗೇನೆ ನಂಗೆ ಸ್ವಲ್ಪ ಏನಾಗಿದೆ ಅಂತಂದರೆ ಸ್ಕಿನ್ ಇನ್ಫೆಕ್ಷನ್ ಆದಂಗೆ ಆಗಿದೆ ಈಗ ಮೊನ್ನೆಯಿಂದ. ಇದು ಮೆಡಿಕಲಲ್ಲಿ ತೊಗೊಂಡು ಬಂದೆ. ಇದೊಂದು ಲೋಷನ್ ಕೊಟ್ಟಿದ್ದಾರೆ ಅವರು, ಪರಿಚಯ ಸ್ವಲ್ಪ, ಹಾಗಾಗಿ ಹೇಳಿ ತೊಗೊಂಡು ಬಂದಿದ್ದೀನಿ. ಮಾತ್ರೆ ಮತ್ತು ಲೋಷನ್ ಕೊಟ್ಟಿದ್ದಾರೆ. ಏನಂತಂದರೆ ಇಲ್ಲಿ ಬಾಡಿ ಎಲ್ಲ ಫುಲ್ಲು ಕುತ್ತಿಗೆಯಿಂದ ನಿಮಗೆ ಫೇಸಲ್ಲಿ ಅಷ್ಟು ಕಾಣಿಸ್ತಿಲ್ಲ, ಬಟ್ ಇಲ್ಲಿ ಕೈ ಕಾಲು ಮತ್ತು ಹೊಟ್ಟೆ ಭಾಗ ಇಲ್ಲೆಲ್ಲ ಏನಾಗಿದೆ ಅಂದರೆ ಒಂಥರ ರೆಡ್ ಕಲರ್ ರ್ಯಾಷಸ್ ಆದಂಗೆ ಆಗಿದೆ.
ಅದು ಏನೋ ಇತ್ತೀಚೆಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ ಅದಕ್ಕೋ ಏನೋ, ಇಲ್ಲ ಅಂತ ಅಂದರೆ ಮೋಸ್ಟ್ಲಿ ಏನಾದ್ರು ಅವ್ರ ಒಟ್ಟಿಗೆ ಮೆಡಿಕಲಲ್ಲಿ ಫುಡ್ ಇನ್ಫೆಕ್ಷನ್. ನಾನು ಇಂಗ್ಲೀಷ್ ಮಾತಾಡಲೇಬಾರ್ದು, ನ್ಯಾಲ್ಗೆ ದಪ್ಪ ನಮ್ಮದು. ಕನ್ನಡದಲ್ಲಿ ಏನಂತಾರೆ ಫುಡ್ ಇನ್ಫೆಕ್ಷನಿಗೆ ಏನಂತಾರೆ? ಅರೆ ಇನ್ಫೆಕ್ಷನ್ ಐತೆ ಅಂತ ಹೇಳೋಕ್ಕೆ ಏನಂತ, ಅಲರ್ಜಿ. ನನಗೆ ಆಹಾರದ ಅಲರ್ಜಿ ಆಗಿರೋದ್ರಿಂದ ಈ ಒಂದು ಟ್ಯಾಬ್ಲೆಟ್ನ ಮತ್ತು ಬಂತು ನೋಡಿ ಇಂಗ್ಲೀಷ್, ಈ ಒಂದು ಮಾತ್ರೆಯನ್ನು ಕೊಟ್ಟಿದ್ದಾರೆ ಮೆಡಿಕಲಲ್ಲಿ. ರಾತ್ರಿ ಹೊತ್ತು ಒಂದೊಂದು ತಗೊಳ್ಳಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಇದರಲ್ಲಿ ಕಮ್ಮಿ ಆಗಿಲ್ಲ ಅಂತ ಅಂದರೆ ಇಂಜೆಕ್ಷನ್ ತೊಗೊಳ್ಳಿವ್ರಂತೆ ಅಂತ ಹೇಳಿದ್ದಾರೆ. ತೊಗೊಬೇಕು. ಫೈನಲ್ ಆಗಿ ಮುಗಿತಲ್ವ ರೀ ಎಲ್ಲ? ಮುಗಿತಾ? ಇನ್ನೇನಿಲ್ಲ ಫ್ರೆಂಡ್ಸ್, ಈ ಗೊಂಬೆ ನೋಡಿ, ಇದು ಬಬಲ್ ಮಾಡಿ ಊದ್ತಾರಲ್ಲ ಅದು. ಇದೊಂದು ತಗೊಂಡ ಬೂವನ್ನು ಲಾಸ್ಟಿಗೆ 99 ರೂಪಾಯಿ ಇದು ಕೂಡ. ಯಾಕಡೆ ಬಿಲ್ಲು? ಮತ್ತೆ ನಾನು ಬಿಲ್ ಮುಟ್ಟಿಲ್ಲ. ಫೈನಲಿ ಫ್ರೆಂಡ್ಸ್ ಬಿಲ್ ಎಷ್ಟಾಯಿತು ಅಂತ ಅಂದರೆ, ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಕಾಣಿಸ್ತಾಯ್ತಾ? ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ, ನಾನೇ ಹೇಳ್ಬಿಡ್ತೀನಿ. 4778 ರೂಪಾಯಿ, 4778 ರುಪೀಸ್ ಆಗಿದೆ. ಸಮಾಧಾನ. ನಾನು ನಿಜವಾಗ್ಲೂ ಇಷ್ಟು ಆಗುತ್ತೆ ಅಂತ ಅಂದ್ಕೊಂಡು ಹೋಗಿರಲಿಲ್ಲ. ಒಂದು 2000 ಹಂಗೆ ಲೆಸ್ ಮಾಡೋಣ ಅಂದ್ಕೊಂಡೆ ನಾನು. ಹಿಂಗೆ ಅಂತಂದರೆ ನೈಟಿ ಮತ್ತು ಬೋನನ್ ಪ್ಯಾಂಟ್ನ ಲೆಸ್ ಮಾಡೋಣ ಅಂದ್ಕೊಂಡೆ. ಅಲ್ಲೇ 2000 ಉಳಿದ್ಬಿಡೋದು. ನೈಟಿಗೆ ಹೆಂಗೋ 900 ರೂಪಾಯಿ, ಬೋನನ್ ಪ್ಯಾಂಟು 900 ರೂಪಾಯಿ, ಬೋನನ್ ಪ್ಯಾಂಟ್ 1000 1000 ರೂಪಾಯಿ, ಅಲ್ಲಿಗೆ 2000 ರೂಪಾಯಿ ಡಮ್ಮಂದಿರೋದು. ಹಂಗೆ ಲೆಸ್ ಮಾಡೋಣ ಅಂತ ಮಾಡೋಕ್ಕೆ ಹೋದೆ. ಅರಿ ಬೇಡ ತಗೊಳ್ಳಿ ಅಂತಂತ ಹಿಂಸೆ ಮಾಡಿದ್ರು ಅಂತ ತಗೊಂಡ್ವಿ. ನನ್ನ ಮಗ ಏನಲ್ಲ, ನನ್ನ ಮಗ ಮೊದಲೇ ತಂದು ಇಟ್ಕೊಂಡಿದ್ದ. ನಾನು ಹಿಂಸೆ ಮಾಡಿದ್ರಲ್ಲ ಅಂತ ತಗೊಂಡೆ ನಾನು, ಅಷ್ಟೇ. ಇರಲಿ, ಯಾವ ರೂಪದಲ್ಲಾರು ಅವ್ರ ಋಣ ತೀರ್ಸೋಣ ನಾವು. ತೀರಿಸ್ತೀವಂತೆ, ಸ್ಮೈಲ್ ಮಾಡಬೇಡಿ, ತೀರಿಸ್ತೀವಂತೆ. ಫ್ರೆಂಡ್ಸ್, ಇವತ್ತಿನ ಶಾಪಿಂಗ್ ಇಷ್ಟು ಮುಗೀತು. ಹಬ್ಬದ ಶಾಪಿಂಗು. ಇನ್ನೂ ಹೂವುಗಳು ತರಬೇಕು, ಹೂವು ತಂದಿಲ್ಲ ಇದಕ್ಕೆ ಪೂಜೆಗೆ ಅಂತ. ಹೂವು ತರಬೇಕು, ಆಮೇಲೆ ಸ್ವೀಟ್ ತರಬೇಕು. ಸ್ವೀಟ್ ಅಂತಂದರೆ ಬಂದಂಥವ್ರಿಗೆ, ಪೂಜೆಗೆ ಮನೆಗೆ ಬಂದಂಥವ್ರಿಗೆ ಕೊಡೋಕ್ಕೆ ಅಂತ ಸ್ವೀಟ್ ತರಬೇಕು, ಹೂವು ತರಬೇಕು. ಆಮೇಲೆ ರೀ ಬಾಳೆಹಣ್ಣು ತರಬೇಕು. ಬಾಳೆಹಣ್ಣು ತಂದಿಲ್ಲ ನಾನು. ಬಾಳೆಹಣ್ಣು ಒಂದೇ ಒಂದು ಚಿಪ್ ತಂದಿದ್ದೀನಿ, ಅದು ಯಾರಿಗೋ ಬೇಕು. ಆಮೇಲೆ ಇನ್ನು ಸಣ್ಣ ಸ್ವೀಟು ಅಷ್ಟೇ, ಸಣ್ಣ ಪುಟ್ಟದ್ದು ಏನೇನು ಬೇಕು ತಂದ್ಕೊಬೇಕು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟೇ, ಮುಗೀತು ಶಾಪಿಂಗ್ದು, ಹಬ್ಬ ಶಾಪಿಂಗ್ದು. ಇನ್ನೇನಿದ್ರು ಸ್ವಲ್ಪ ಹೊತ್ತು, ಇನ್ನೇನಿದ್ರು 1000 ಆಗೋಂಥದ್ದು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಅಷ್ಟೇ ಆಗಲಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕೇ ಕೊಡಲ್ಲ. ಇರಲಿ, ಪರವಾಗಿಲ್ಲ. ನಿಮ್ಗೆ ಯಾವಾಗ ಲೈಕ್ ಕೊಡಬೇಕು ಅನಿಸುತ್ತೆ ಆವಾಗಲೇ ಕೊಡಿ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೇನೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ. ಅದಕ್ಕೂ ಮತ್ತೆ ಏನಾದರೂ ಕಮೆಂಟ್ ಹಾಕ್ಬಿಟ್ಟಿದ್ದೀರಾ, ನಿಮ್ಮ ವಿಡಿಯೋ ಚೆನ್ನಾಗಿಲ್ಲ ಹಂಗೆ ಹಿಂಗೆ, ಮತ್ತು ನಿಮ್ಗೆ ಯಾಕೆ ಲೈಕು ಅಂತ. ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ. ಬಾಯ್ ಬಾಯ್.